ತಮಿಳುನಾಡಲ್ಲಿ ಕಾವೇರಿ ವಿವಾದ ಧಗಧಗಿಸ್ತಾ ಇದೆ. ಇವತ್ತು ಕಾವೇರಿ ನೀರು ಹಂಚಿಕೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಾದರೂ ಕರುನಾಡಿಗೆ ನ್ಯಾಯ ಸಿಗತ್ತಾ ಅಂತ ಅನ್ನದಾತರು ಕಾದು ಕುಳಿತಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸದಿರಲು ಅಫಿಡವಿಟ್. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲ ವಾದಕ್ಕೆ ಪ್ಲಾನ್. ರಾಜ್ಯದಲ್ಲಿ ಹಲವೆಡೆ ಮುಂಗಾರು ಕೈಕೊಟ್ಟಿದೆ. ಅನೇಕ ಕಡೆ ಬರದ ಪರಿಸ್ಥಿತಿ ಇದೆ. ಅನ್ನದಾತ ಬೆಳೆದಿರುವಂತಹ ಬೆಳೆ ನೀರಿಲ್ಲದೆ ಹಾಳಾಗ್ತಾ ಇದೆ. ಈ ನಡುವೆ ಈಗಷ್ಟೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಸಿಂಚನವಾಗ್ತಾ ಇದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಹಾಗಂತ ಡ್ಯಾಂ ತುಂಬಿಲ್ಲ. ನದಿಗೆ ನೀರು ಬಿಡುವಷ್ಟು ಜಲಾಶಯದಲ್ಲಿ ನೀರಿಲ್ಲ. ಇಷ್ಟಾದರೂ ಕೂಡ ತಮಿಳುನಾಡು ಮಾತ್ರ ನಮಗೆ ಕಾವೇರಿ ನೀರು ಬೇಕೇ ಬೇಕು ಅಂತ ಪಟ್ಟು ಹಿಡಿದುಕೊಂಡಿದೆ. ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ರಾಜ್ಯದಿಂದಲೂ ಕೂಡ ಅಫಿಡವಿಟ್ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಇಂದು ಸುಪ್ರೀಂ ಕೋರ್ಟ್ ಈ ಬಗ್ಗೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಿದ್ದು ಕರ್ನಾಟಕ ಪ್ರಬಲ ವಾದ ಮಂಡಿಸುವ ಅನಿವಾರ್ಯತೆ ಕೂಡ ಇದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ನಮ್ಮ ಪರ ತೀರ್ಪು ಬರುವ ಸಾಧ್ಯತೆ ಕೂಡ ಇದೆ. ಕಾನೂನು ಪಾಲಿಸಿ ರೈತರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ಏನು ನಾವು 177.25 ಟಿಎಂಸಿ ನೀರು ಕೊಡಬೇಕು ಜಜ್ಮೆಂಟ್ ಅಲ್ಲಿ ಬದ್ಧತೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಷ್ಟ ಕಾಲದಲ್ಲಿ ಬೇರೆ ಕಾನೂನಿದೆ. ಕಷ್ಟ ಕಾಲದಲ್ಲಿ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಅದಕ್ಕೊಂದು ನಿಯಮ ಇದೆ. ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾವು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಡ್ಯಾಮ್ ಕೀನ ಬೇರೆಯವರಿಗೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ, ಕೇಂದ್ರ ಸರ್ಕಾರ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಬರ್ತದೆ. ಅದು ಆಗಬಾರದು. ನಾವೇ ನಮ್ಮ ರೈತರನ್ನು ಬದುಕಿಸಬೇಕು, ಕಾನೂನು ಕಾಪಾಡಬೇಕು. ಬೆಂಗಳೂರಿಗೆ ಕುಡಿಯುವ ನೀರನ್ನ ಸಂಗ್ರಹಿಸಬೇಕಾಗಿದೆ. ಇದರ ಜೊತೆಗೆ ಮಂಡ್ಯ ಭಾಗದ ರೈತರ ಬೆಳೆಗಳಿಗೂ ನೀರು ಬಿಡಬೇಕಾಗಿದೆ. ಈ ಎಲ್ಲ ಪರಿಸ್ಥಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ. ತಮಿಳುನಾಡು ಅಪ್ಲಿಕೇಶನ್ 17 ಜನ ಬರುವಂತ ಅವಕಾಶ ಇದೆ. ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲಾ ಡೀಟೇಲ್ ನ ಸಬ್ಮಿಟ್ ಮಾಡಬೇಕಾಗಿತ್ತು. ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ. ಇನ್ನು ಈ ಬಗ್ಗೆ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಮಾತನಾಡಿದ್ದು, ಮೊದಲಿಗೆ ತಮಿಳುನಾಡು ಯಾಕೆ 10 ಟಿಎಂಸಿ ಗ್ರೌಂಡ್ ವಾಟರ್ ಬಳಕೆ ಮಾಡುತ್ತಿಲ್ಲ, ಇದಕ್ಕೆ ಕಾರಣ ಏನು? ಕಳೆದ ವರ್ಷ 1.98 ಲಕ್ಷ ಎಕರೆಯಲ್ಲಿ ಕುರುವೈ ಬೆಳೆಯನ್ನ ಬೆಳೆಯಲಾಗಿತ್ತು. ಈ ವರ್ಷ ಯಾಕೆ 6.5 ಲಕ್ಷ ಎಕರೆ ಬೆಳೆಯನ್ನ ಬೆಳೆದಿದ್ದಾದರೂ ಯಾಕೆ? ಈ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ದಾರೆ. 40-45 ಟಿಎಂಸಿ ನೀರು ಅವರು ರಿಸರ್ವಾಯರ್ ಅಲ್ಲಿ ಇದೆ. ತಕ್ಷಣ ಏನು ಬೇಕಿಲ್ಲ ಅವರಿಗೆ ನೀರು. ಬೆಳೆ ಏನು ನೀರಿಲ್ಲದೆ ಕೊಳಿತಾ ಇಲ್ಲ, ಒಣಗ್ತಾ ಇಲ್ಲ. ಸೊ ದಯವಿಟ್ಟು ಆ ನೀರನ್ನ ಮೊದಲು ಉಪಯೋಗಿಸಿ ಅಂತ ಹೇಳಿ. ಯಾಕೆ ಮೇಲಿನ ರಾಜ್ಯ ಅಪ್ಪರ್ ಸ್ಟೇಟ್ ನಾವು ಯಾವಾಗ ಬೇಕಾದ್ರೂ ನೀರು ಬಿಡ್ಬೋದು, ಆದ್ರೆ ಅವ್ರ ಹತ್ರ ಹೋಗ್ಬಿಟ್ಮೇಲೆ ಆ ನೀರು ವಾಪಸ್ ಬರಲ್ಲ. ಈ ವರ್ಷ ನಾವು ಖಾರಿಫ್ ಬೆಳೆ ಬಿಟ್ಟಿದ್ದೀವಿ. ನಮ್ಮ ರೈತರಿಗೆ ಬೆಳೆ ಇಲ್ಲ, ಒಂದು ಖಾರಿಫ್ ಬೆಳೆ. ನಾವು ಕುಡಿಯೋ ನೀರಿಗೆ ಇಟ್ಕೊಂಡಿರೋದು ಈ ನೀರು. ಅವ್ರು ಕೇಳ್ತಾ ಇರೋದು ಬೆಳೆಗೆ ಯಾವುದು ಮುಖ್ಯ ಅಂಬೋದು ನೀವೇ ತೀರ್ಮಾನ ಮಾಡಿ. ಮೊದಲು ಕುಡಿಯೋ ನೀರಿಗೆ ಬೇಕಾ ಬೇಡವಾ ಅಂಬೋದು ಯೋಚನೆ ಮಾಡಿ. ವಾಲ್ಯೂಮ್ 5 ಏನ್ ಟ್ರಿಬ್ಯುನಲ್ ಆರ್ಡರ್ ಕೊಟ್ಟಿದೆ ಅದರೊಳಗೆ ದಯವಿಟ್ಟು ಇದೇ ಪ್ರಶ್ನೆ ನಾವು ಕೇಳಿದ್ದೀವಿ. ಅದನ್ನ ದಯವಿಟ್ಟು ಓದಿ ಸ್ವಾಮಿ ಆ ಪ್ಯಾರನ. ಇತ ಸೂಕ್ತ ರೀತಿಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನ ಮಾಡಬೇಕು ಅಂತ ವಿಪಕ್ಷಗಳು ಸರ್ಕಾರಕ್ಕೆ ಆಗ್ರಹಿಸಿವೆ. ಟ್ರಿಬ್ಯುನಲ್ ನಮ್ಮ ಪರವಾಗಿ ಬರ್ತಾ ಇಲ್ಲ. ನಮ್ಮ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ನಾವು ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗಬಹುದು ಅಂತ ಆಲೋಚನೆ ಮಾಡಬಹುದು. ಸರ್ಕಾರ ಸರಿಯಾಗಿ ನೀವು ವಾದ ಮಂಡನೆ ಮಾಡಲಿಲ್ಲ ಅಂದ್ರೆ ಮತ್ತೆ ಅಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ಈ ಪರಿಸ್ಥಿತಿ ನಿರ್ಮಾಣ ಆಗದಿದ್ದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಸೋಮವಾರದ ದಿನ ಕೋರ್ಟ್ನಲ್ಲಿ ಸರಿಯಾದ ವಕೀಲರುಗಳನ್ನಿಟ್ಟು ವಾದ ಮಂಡಿಸಿ ನಮ್ಮ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟು ಕರ್ನಾಟಕದ ಪರವಾಗಿ, ಕರ್ನಾಟಕ ರೈತರ ಪರವಾಗಿ, ಕನ್ನಡಿಗರ ಪರವಾಗಿ ನ್ಯಾಯಾಲಯದ ತೀರ್ಪು ಬರುವಂತೆ ಸರ್ಕಾರ ಮಾಡಬೇಕು ಅನ್ನೋದು. ಇನ್ನು ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಆದೇಶ ಪಾಲಿಸದಂತೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಲಿದ್ದು ಎಲ್ಲರ ಚಿತ್ತ ಸರ್ವೋಚ್ಚ ನ್ಯಾಯಾಲಯದ ತೆನೆಟಿದೆ. ಸುಪ್ರೀಂ ಕೋರ್ಟ್ನಲ್ಲಾದರೂ ಕೂಡ ರಾಜ್ಯಕ್ಕೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ.